ಹಾಯ್ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಕೊಬ್ಬರಿ ಮತ್ತು ಬೆಲ್ಲನ ಯಾವ ರೀತಿ ಕಟಿಂಗ್ ಮಾಡೋದು, ಮತ್ತು ಕೆಲವ್ರಿಗೆ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಕಟಿಂಗ್ ಮಾಡೋದು ಯಾರು, ಮತ್ತು ಹೊರಗಡೆಯಿಂದ ತೊಗೊಂಡು ಬಂದು ಇದು ಮಾಡ್ಕೊಂಡು ತಿಂದರೆ ಆಯಿತು ಅಂತ ಅಂದ್ಕೊಳ್ತಾರೆ. ಸೊ ಮನೆಯಲ್ಲಿ ಮಾಡೋದಕ್ಕೂ ಹೊರಗಡೆಯಿಂದ ತಂದು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಯಾವುದೇ ರೀತಿ ಕಟಿಂಗಲ್ಲಿ ಪ್ರಾಬ್ಲಮ್ ಆಗದಲೆ ಮತ್ತು ಯಾವುದೇ ರೀತಿ ಕಷ್ಟ ಆಗದಲ್ಲೇ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಕೊಬ್ಬರಿನ ನಾನು ಯಾವ ರೀತಿ ಇದನ್ನು ಮೇಲ್ಗಡೆ ಇರತಕ್ಕಂಥ ಭಾಗದ ಸ್ವಲ್ಪ ಲೇಯರ್ನ ತಗೊಳ್ತಾ ಇದ್ದೀನಿ. ಸೊ ಅದನ್ನು ವೈಟ್ ಲೇಯರ್ ಮಾಡ್ಕೊಳ್ಬೇಕು. ಸೊ ನಂತರ ಈ ಥರ ಮೇಲ್ಗಡೆ ಇರೋವಂಥ ಲೇಯರ್ನ ನೀಟಾಗಿ ತೆಗೆದುಕೊಳ್ಬೇಕಾಗುತ್ತೆ. ಸೊ ಈ ಒಂದು ಲೇಯರ್ ತೆಗೆದಿರೋದನ್ನು ವೇಸ್ಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಯಾಕೆ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ, ಅದರೊಳಗೂ ಸಹ ಆಯಿಲ್ ಕಂಟೆಂಟು ಮತ್ತು ತುಂಬಾ ಇರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಅದಕ್ಕೆ ಆ ಒಂದು ವೇಸ್ಟ್ ಇರುತ್ತಲ್ಲ, ಸೊ ಅದಕ್ಕೆ ನಾವು ಒಂದು ಕೊಬ್ಬರಿನ ಪೌಡರ್ ಮಾಡಿ ನಂತರ ಅದನ್ನು ನಾವು ಕೊಬ್ಬರಿ ಮಿಠಾಯಿ ಮಾಡ್ಕೊಳ್ಬೋದು. ಸೊ ಅದು ಅಷ್ಟೇ ತುಂಬಾ ಚೆನ್ನಾಗೂ ಇರುತ್ತೆ. ಸ್ವಲ್ಪ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಒಂದು ಕೊಬ್ಬರಿನ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಸೊ ನಂತರ ನೋಡಿ, ನಾನು ಈ ಥರ ನೀಟಾಗಿ ಲೇಯರ್ನೆಲ್ಲ ನೀಟಾಗಿ ತಗೊಳ್ತಾ ಇದ್ದೀನಿ. ಸೊ ಈ ಥರ ತೆಗಿಯೋದ್ರಿಂದ ಎಳ್ಳು ಬೆಲ್ಲ ಮಾಡುವಾಗ ಆ ಒಂದು ವೈಟ್ ಕಲರ್ ಥರ ಬರುತ್ತಲ್ಲ, ಸೊ ಆಗ ನಾವು ಅದನ್ನು ಬಿಸಿಲಲ್ಲಿ ಸ್ವಲ್ಪ ಹುಣಗಿಸ್ಕೊಳ್ಬೇಕಾಗುತ್ತೆ. ಆಗ ಇನ್ನೂ ಸ್ವಲ್ಪ ವೈಟ್ ಬರುತ್ತೆ. ಆಯಿಲ್ ಕಂಟೆಂಟ್ ಎಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ. ಸೊ ಹಾಗಾಗಿ ನೋಡಿ, ಇವಾಗ ನಾನು ಇದನ್ನು ಇಷ್ಟು ನೀಟಾಗಿ ವೈಟಿಗೆ ಮಾಡ್ಕೊಳ್ತಾ ಇದ್ದೀನಿ, ಲೇಯರ್ ಥರ ತಗೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಮೇಲ್ಗಡೆ ಆ ಬ್ಲ್ಯಾಕ್ ಎಲ್ಲ ಹೋದರೆ ಸಾಕು. ಸೊ ನೋಡ್ತಿದ್ದೀರಲ್ಲ, ಸೊ ಇಷ್ಟು ಒಂದು ಕಾಯಿ ತುರಿಯಲ್ಲಿ ಇಷ್ಟು ವೇಸ್ಟ್ ಬಂತು. ವೇಸ್ಟ್ ಅನ್ನೋದಕ್ಕಿಂತ ಅದು ಮೇಲ್ಗಡೆ ಇರೋವಂಥ ಒಂದು ಭಾಗ ತೆಗ್ದಿರ್ತಕ್ಕಂಥದ್ದು. ಸೊ ಇದಕ್ಕೆ ನಾನು ಕೊಬ್ಬರಿ ತುರಿನ ಅಂದರೆ ಪೌಡರ್ ಮಾಡಿ ನಂತರ ನಾನು ಇದಕ್ಕೆ ಒಂದು ಸ್ವೀಟ್ ಏನಾದರೂ ಮಾಡ್ಕೊಳ್ತೀನಿ. ಸೊ ನಂತರ ಇದನ್ನು ನಾನು ಯಾವ ಥರ ಕಟಿಂಗ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದು ಒಂದು ನಾನು ಟೂಲ್ಸಿಂದ ಕಟಿಂಗ್ ಮಾಡ್ಕೊಳ್ತೀನಿ. ಸೊ ನೀವು ಸಹ ಈ ಒಂದು ಟೂಲ್ಸ್ ತುಂಬ ಏನು ಕಾಸ್ಟ್ಲಿ ಆಗೋದಿಲ್ಲ, ನಿಮಗೆ ಮೀಶೋದಲ್ಲಿ ಸಿಗುತ್ತೆ. ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಒಂದು ಲಿಂಕನ್ನು ಹಾಕಿರ್ತೀನಿ ಫ್ರೆಂಡ್ಸ್, ನೀವು ಅಲ್ಲಿಂದ ಬೈ ಮಾಡ್ಕೊಳ್ಬೋದು. ಸೊ ನೋಡ್ತಿದ್ದೀರಲ್ಲ, ಇವಾಗ ನಾನು ಕಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಮೊದಲಿಗೆ ಈ ಥರ ಓಪನ್ ಮಾಡಿಕೊಂಡು ನೀವು ಅದ್ರ ಒಳಗಡೆ ಚೆನ್ನಾಗಿದೆಯಾ, ಆ ಒಂದು ಕೊಬ್ಬರಿ ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಬೇಕಾಗುತ್ತೆ. ಏಕೆಂದರೆ ಕೆಲವೊಂದು ಟೈಮು ಮೇಲ್ಗಡೆ ಚೆನ್ನಾಗಿರುತ್ತೆ ಕೊಬ್ಬರಿ, ಒಳಗಡೆ ಬೂಸ್ಟ್ ಬಂದ ಥರ ಆಗಿರುತ್ತೆ, ಕೆಟ್ಟೋಗಿದ್ದೋಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಥರ ಒಂದು ಕೊಬ್ಬರಿನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಆ ಒಂದು ಕೊಬ್ಬರಿ ಬೆಲ್ಲ ಮಾಡಬೇಕಾದ್ರೆ ಸ್ಮೆಲ್ ಇರ್ಬೋದು, ಆ ಥರ ಏನೂ ಇರೋದಿಲ್ಲ. ನೀವು ಹಾಳಾಗಿರೋಂಥ ಕೊಬ್ಬರಿ ಏನಾದರೂ ಹಾಕಿದ್ರೆ ಸೊ ನಿಜ ಕೆಟ್ಟೋಗುತ್ತೆ. ಸೊ ಈ ಥರ ನೋಡಿಕೊಂಡು ನೀವು ಕೊಬ್ಬರಿನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಈ ಥರ ಇರಬೇಕು, ಸ್ವಲ್ಪ ಡ್ರೈ ಆಗಿ ಇರಬೇಕು. ಸೊ ತುಂಬ ಡ್ರೈ ಇರೋದು ಬೇಡ, ಒಂದು ಮೀಡಿಯಮ್ ಆಗಿ ಡ್ರೈ ಆಗಿದ್ದರೆ ಒಳ್ಳೆಯದು. ಸೊ ನಂತರ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಟೂಲ್ಸ್ ಬಂದು ಯಾವ ಥರದ್ದು ಇದು ಅಂತ ಹೇಳಿ. ಇದು ನಾನು ಆಲ್ರೆಡಿ ತುಂಬ ವರ್ಷಗಳಿಂದನೇ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಇವಾಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಇದರಿಂದ ಇನ್ಸ್ಟ್ರೂಮೆಂಟಿಂದ ನೀವು ಬೇಗನೂ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗೂ ಕೂಡ ಬರುತ್ತೆ. ನಿಮಗೆ ಮನೆಯಲ್ಲೇ ಸಹ ನೀವು ಈ ಒಂದು ಎಳ್ಳು ಮತ್ತು ಬೆಲ್ಲನ ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ತುಂಬ ಈಸಿಯಾಗಿ ಕಟ್ ಮಾಡ್ಕೊಳ್ಳೋದು. ಸ್ವಲ್ಪ ಕೊಬ್ಬರಿ ಬಂದು ಹಾರ್ಡ್ ಇರುತ್ತೆ. ಸೊ ತುಂಬ ಕೇರ್ಫುಲ್ ಅಂತ ಏನು ಪರವಾಗಿಲ್ಲ, ಏಕೆ ಅಂದರೆ ಅದು ಕೈ ಕಟ್ಟಾಗೋ ಥರ ಎಲ್ಲ ಏನು ಇದಿರಲ್ಲ. ಸೇಫ್ಟಿಗೆ ಕೆಳಗಡೆ ಒಂದು ಬೇಸ್ ಥರ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮತ್ತು ಇದು ಕಟಿಂಗ್ ಮಾಡಬೇಕಾದ್ರೆ ಅಷ್ಟೇ, ನಿಮಗೆ ಯಾವ ಸೈಜಲ್ಲಿ ಬೇಕು, ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಬೆಲ್ಲನೂ ಸಹ ಇದರೊಳಗೆ ಕಟ್ ಮಾಡ್ಕೊಳ್ಬೋದು, ತುಂಬಾ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಒಮ್ಮೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ. ಸೊ ಕೆಲವ್ರಿಗೆಲ್ಲ ತುಂಬ ಇದು ಕಟ್ ಮಾಡೋದಕ್ಕೆ ತುಂಬ ಕಷ್ಟ ಅಂತ ಅಂದ್ಕೊಳ್ತಾರೆ. ಜಸ್ಟ್ ನಾನು ಒಂದೇ ದಿವಸದಲ್ಲೇ 2 ಬೆಲ್ಲನೂ ಮತ್ತು ಕೊಬ್ಬರಿನೂ ಕಟ್ ಮಾಡಿ ಪ್ರಿಪೇರ್ ಮಾಡಿಕೊಂಡೆ. ಸೊ ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಸೊ ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಈ ಒಂದು ಸಜೆಷನ್ನ ನೀಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಇಷ್ಟು ನೀಟಾಗಿ ಕಟಿಂಗ್ ಆಗ್ತಾ ಇದೆ ಅಂತ ಹೇಳಿ. ನನಗೆ ಯಾವ ರೀತಿ ಕೊಬ್ಬರಿ ಮತ್ತು ಬೆಲ್ಲ ಶೇಪಲ್ಲಿ ಬೇಕು ಅಂತ ನೋಡಿಕೊಂಡು ನೀವು ತುಂಬ ಸಣ್ಣಗೂ ಸಹ ಕಟ್ ಮಾಡ್ಕೊಳ್ಬೋದು. ಸೊ ತುಂಬ ದಪ್ಪ ಆಗಿ ಲೇಯರಾಗೂ ಕಟ್ ಮಾಡ್ಕೊಳ್ಬೋದು. ಸೊ ಇದು ನಾನು ಕೊಬ್ಬರಿ ಮತ್ತು ಬೆಲ್ಲಕ್ಕೆ ಕಟಿಂಗ್ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಒಂದು ಟೂಲ್ಸ್ನ. ಸೊ ತುಂಬಾ ವರ್ಷಕ್ಕೆ ಒಂದು ಸರಿ ನಾನು ಈ ಒಂದು ಟೂಲ್ಸ್ನ ಯೂಸ್ ಮಾಡ್ತೀನಿ. ಸೊ ಒಂದು ಸರಿ ತೊಗೊಂಡ್ರೆ ಪ್ರತಿ ವರ್ಷವೂ ಸಹ ನೀವು ಇದರೊಳಗೇ ಮಾಡ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗೂ ಕೂಡ ಇದೆ. ಸೊ ನಿಮಗೇನಾದರೂ ಈ ಒಂದು ಟೂಲ್ಸ್ ಬೇಕು ಅಂದರೆ
ಇದು ಮೀಶೋ ಪ್ರಾಡಕ್ಟ್ ಆಗಿದೆ. ಸೊ ನೀವು ಈ ಒಂದು ಟೂಲ್ಸ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕನ್ನು ಹಾಕಿರ್ತೀನಿ ಫ್ರೆಂಡ್ಸ್. ಒಮ್ಮೆ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ನೋಡ್ತಿದ್ದೀರಲ್ಲ ಕಟಿಂಗ್ಸ್ ಎಲ್ಲ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಬೆಲ್ಲನೂ ಸಹ ಇದೇ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಸೊ ಇದನ್ನು ನೋಡಿ ನಾನು ಇಷ್ಟು ಒಂದು ಕೊಬ್ಬರಿಯಲ್ಲಿ ಇಷ್ಟು ಒಂದು ಪೀಸಸ್ನ ಮಾಡ್ಕೊಂಡಿದ್ದೀನಿ. ಇಷ್ಟು ಸಾಕು ನನಗೆ. ಏಕೆ ಅಂತಂದರೆ ತುಂಬ ಜಾಸ್ತಿ ಆದರೆ ಎಲ್ಲ ಸಮ ಪ್ರಮಾಣದಲ್ಲಿ ಹಾಕಬೇಕಲ್ಲ. ಸೊ ಹಾಗಾಗಿ ನಾನು ಒಂದು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಮತ್ತು ನಾನು ಬೆಲ್ಲನೂ ಅಷ್ಟೇ, ನಾನು ಆ ಕೊಬ್ಬರಿ ಎಷ್ಟಿರುತ್ತೋ ಅಷ್ಟೇ ಸಮ ಪ್ರಮಾಣದಲ್ಲಿ ಬೆಲ್ಲನೂ ಸಹ ನಾನು ಹಾಕ್ಕೊಳ್ತೀನಿ. ಸೊ ಬೆಲ್ಲನೂ ಕಟಿಂಗ್ನ ಸಹ ನಾನು ನಿಮಗೆ ಕಟಿಂಗ್ ಮಾಡಿರೋದು ತೋರಿಸಿಲ್ಲ. ಸೊ ಬರೀ ಜಸ್ಟ್ ಕೊಬ್ಬರಿ ಮಾತ್ರ ತೋರಿಸಿದ್ದೀನಿ. ಸೊ ಬೆಲ್ಲನೂ ಸಹ ಅದೇ ರೀತಿ ಕಟ್ ಮಾಡ್ಕೊಳ್ಬೋದು. ಸೊ ಇದನ್ನು ನಾನು ಒಂದು 2 ಡೇಸು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ತೀನಿ. ಸೊ ಇದು ಬಿಸಿಲಲ್ಲಿ ಒಣಗಿಸಿ ಇದನ್ನು ಅದರೊಳಗಿರೋಂಥ ಡ್ರೈನೆಸ್ ಎಲ್ಲ ಆದಮೇಲೆ ಅದನ್ನು ನಾನು ಮಿಕ್ಸಿಂಗ್ ಮಾಡ್ಕೊಳ್ತೀನಿ. ಸೊ ಮಿಕ್ಸಿಂಗ್ ಮಾಡಬೇಕಾದ್ರೆ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ್ಯಾವೆಲ್ಲ ಎಳ್ಳು ಬೆಲ್ಲ ಮಾಡೋದಕ್ಕೆ ಮಿಕ್ಸಿಂಗ್ ಮಾಡ್ತೀನಿ ಅಂತ ಹೇಳಿ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ, ಎಷ್ಟು ಯೂನಿಫಾರ್ಮ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ನೀವು ಒಮ್ಮೆ ಈ ಒಂದು ಟೂಲ್ಸಿಂದ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ ಯಾವ ರೀತಿ ನಾನು ಕೊಬ್ಬರಿ ಮತ್ತು ಬೆಲ್ಲನ ಅಂದರೆ ಈ ಥರ ಪೀಸಸ್ ಮಾಡಿಕೊಂಡೆ ಅಂತ ಹೇಳಿ. ಸೊ ಇದನ್ನು ನಾನು 2 ಡೇಸು ಬಿಸಿಲಲ್ಲಿ ಒಣಗೋದಿಕ್ಕೆ ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಅದರೊಳಗಿರ್ತಕ್ಕಂಥ ಪೌಡರೆಲ್ಲ ಸಪ್ರೇಟಾಗಿ ನಮಗೆ ಒಂದು ಶೇಪಲ್ಲಿ ನಮಗೆ ಈ ಒಂದು ಬೆಲ್ಲ ಮತ್ತು ಕೊಬ್ಬರಿ ಸಿಗುತ್ತೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೇ ಮಾಡ್ಕೊಳ್ಬೋದು, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.